ಹಂಗೆ ಭಕ್ತಿಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಮಗೆ ಅನೇಕ ಕಷ್ಟಕೋಟಗಳು ಬರ್ತಾವೆ, ಅನೇಕ ಪರೀಕ್ಷೆಗಳು ಬರ್ತಾವೆ. ಕೊರೆದು ನೋಡುವ, ಜರಿದು ನೋಡುವ, ಹೆಂಗೆ ನೋಡ್ತಾನೋ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಪರೀಕ್ಷೆ ಪಾಸ್ ಆಯಿತು ಅಂತಂತಂದ್ರೆ ಅವಾಗ ತನಗೆ ಬೇಕೆಂದು ಎತ್ತಿಕೊಂಡ, ತನಗೆ ಬೇಕಂತ ತಿಳ್ಕೊಂಡು ಎತ್ತಿಕೊಳ್ತಾನೆ. ಹಾಗೆ ಇಲ್ಲಿ ಭಕ್ತಿ ವಿಜಯ ಅನ್ನುವಂಥ ವಿಷಯವನ್ನೇ ಮತ್ತೆ ಯಾಕಿಟ್ಕೊಂಡ್ರು ಅಂತಂದರೆ, ಭಕ್ತಿ ಅನ್ನುವಂತಹ ಭೂಮಿ ಹದ ಆಗಬೇಕು. ಹೃದಯ ಅಂತಃಕರಣ ಪರಿಶುದ್ಧವಾಗಿ ನೀವು ಕಬ್ಬು ಹಚ್ಚಬೇಕಾಗಿತ್ತು ಅಂದ್ರೆ, ಜೋಳ ಬಿತ್ತಬೇಕಾಗಿತ್ತು ಅಂತಂದ್ರೆ ಹೊಲ ಹಸನ್ ಮಾಡಬೇಕು, ಕಸ ತೆಗಿಬೇಕು, ಕಾಸಿಗೆ ಆರಿಸ್ಬೇಕು, ಮತ್ತೆ ಮಳೆ ಆಗಬೇಕು, ಭೂಮಿ ಹದ ಆಗಬೇಕು. ಹಂಗೆ ಹೃದಯ ಭೂಮಿಕಾ ಅನ್ನುವಂಥದ್ದು ಯಾವಾಗ ಭಕ್ತಿಯಿಂದ ಅದು ಹದಗೊಳ್ಳುತ್ತದಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಹದ ಅನ್ನುವಂಥದ್ದು ಆದಾಗ ಅಲ್ಲಿ ನೀವು ಮುಕ್ತಿಯ ಬೀಜವನ್ನು ಬಿತ್ತಿದರೆ ಅದು ಹುಲುಸಾಗಿ ಆನಂದವಾಗಿ ಬೆಳೀತದೆ, ಹೋಗ್ತದೆ. ಅಂತಹ ಎಷ್ಟು ಜನ ಉತ್ತರ ಭಾರತದಲ್ಲಿ ಅನೇಕ ಸಂತ ಮಹಾಂತರು, ದಕ್ಷಿಣದಲ್ಲಿ ಅನೇಕರು, ತಮಿಳುನಾಡಿನಲ್ಲಿ ಎಷ್ಟು ಜನ ಆಳ್ವಾರರಂತೆ ಕೂಡ ಆಗಿ ಹೋದರು. 63 ಜನ ಪುರಾತನರಾಗಿ ಹೋದರು, ಒಬ್ಬರಲ್ಲ ಇಬ್ಬರಲ್ಲ. ಜ್ಞಾನ ಕ್ಷೇತ್ರದಲ್ಲಿ ಕೆಲವರು ನಿಜಗುಂಡರಂಥವ್ರು, ಶಂಕರಾಚಾರ್ಯರಂಥವ್ರು, ಮಧ್ವಾಚಾರ್ಯರಂಥವ್ರು, ರಾಮಾನುಜರಂಥವ್ರು, ಅವರು ತಯಾರಾಗೇ ಬಂದಿರತಕ್ಕಂಥವ್ರು. ಮೊದಲನೇ ಹಿಂದೆ ಅನೇಕ ಜನ್ಮಗಳಲ್ಲಿ ಅಂತಃಕರಣ ಪರಿಶುದ್ಧ ಮಾಡಿಕೊಂಡು ಭಕ್ತಿಯನ್ನು ಮಾಡಿಯವರು ಬಂದವರು. ಶಂಕರಾಚಾರ್ಯರು ಇಷ್ಟೊಂದು ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವ ಬ್ರಹ್ಮ ಏವನ ಅಪರಹ ಅಂತ ಅಂದರೂ ಕೂಡ ಕೊನೆಗೆ ಭಜ ಗೋವಿಂದಂ ಅಂತ ಹೇಳಿ, ಗೋವಿಂದಂ ಭಜ ಮೂಢಮತೆ, ಹುಚ್ಚ ಭಗವಂತನ ನಾಮಸ್ಮರಣೆ ಮಾಡೋ, ಭಕ್ತಿಯನ್ನು ಮಾಡೋ, ಜ್ಞಾನಾದಯವತ್ತು ಕೈವಲ್ಯಂ ಅಂತ ಹೇಳಿದರೂ ಕೂಡ ಶಕ್ತಿಪೀಠಗಳನ್ನು ನಿರ್ಮಾಣ ಮಾಡಿಕೊಂಡು, ಎಷ್ಟು ಶಕ್ತಿಪೀಠಗಳು. ಶಿವಾನಂದಪ್ಪಗಳು ಬಹಳ ಇಡೀ ಜೀವನದ ತುಂಬಲು ಅದ್ವೈತವನ್ನು ಪ್ರತಿಪಾದನೆ ಮಾಡಿದ್ರೂ ಕೂಡ, ನೀನೇ ಬ್ರಹ್ಮನಿದ್ದೆ ಅನ್ನುವಂಥ ಉಪದೇಶ ಮಾಡಿದ್ರೂ ಕೂಡ 18 ವರ್ಷ ತಪಸ್ಸನ್ನು ಮಾಡಿ ದೇವಿ ಸಾಕ್ಷಾತ್ಕಾರ ಮಾಡಿಕೊಂಡು ಶಕ್ತಿ ಉಪಾಸನೆಯನ್ನು ಮಾಡಿ ಭಕ್ತಿಯನ್ನು ಬೋಧಿಸಿದರು. ಚನ್ನಬಸವದೇವರು, ಮಲ್ಲಿಕಾರ್ಜುನ ಅಪ್ಪಗಳು ಎಲ್ಲರೂ ಕೂಡ, ಸಿದ್ದೇಶ್ವರ ಅಪ್ಪಗಳು ಎಲ್ಲರಿಗೂ ಸಾಧಕರಿಗೆ ಹೇಳ್ತಿದ್ರು, ಓದ್ರಿ ದೇವಿ ಪುರಾಣ ಓದ್ರಿ, ನಾವು ಓದ್ಲಿಕ್ಕೆ ಕಟ್ಟ ಹೋಗ್ತು, ನಾವು ಓದೇನಿ, ನೀವು ಪ್ರತಿನಿತ್ಯ ಓದ್ರಿ, ಲಲಿತಾ ಸಹಸ್ರನಾಮಾವಳಿ ಓದ್ರಿ. ಉದ್ದೇಶ ಏನು ಅಂತಂದರೆ ನಿಮ್ಮ ಅಂತಃಕರಣ ಪರಿಶುದ್ಧ ಆಗಬೇಕು. ಅಷ್ಟೊಂದು ಉನ್ನತವಾಗಿರ್ತಕ್ಕಂಥ ಜ್ಞಾನ ಕ್ಷೇತ್ರಕ್ಕೆ ಅಪ್ಪಗಳು ಹೋಗಿದ್ದರೂ ಕೂಡ, ಸಿದ್ದೇಶ್ವರ ಅಪ್ಪಗಳು ಜ್ಞಾನಯೋಗಿ ಅಂತ ಅನಿಸ್ಕೊಂಡಿದ್ರೂ ಕೂಡ ಭಕ್ತಿಯನ್ನು ಎಂದೂ ಕೂಡ ಕಡೆಗಣಿಸಲು ಯಾವಾಗಲೂ ಕೂಡ ಸಾಧಕರಿಗೆ ಹೇಳೋರು, ಯಾವುದರ ಒಂದು ದೇವಸ್ಥಾನಕ್ಕೆ, ದೇವಿ ಗುಡಿ ಇರಲಿ, ಯಾವುದೇ ದೇವರಿರಲಿ, ಬೀರಪ್ಪ ಇರಲಿ, ಗಜಲಿಂಗೇಶ್ವರ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ಅಂಥ ದೇವಸ್ಥಾನ ತಂದರೂ ಸಹಿತ ಅಲ್ಲಿ ಹೋಗಿ ಒಳಗಡೆ ಹೋಗಿ ಒಂದು ಕ್ಷಣ ನಿಂತು ನಮಸ್ಕಾರ ಮಾಡಿ ಜೊತೆಗಿದ್ದವರಿಗೆ ಒಳಗೆ ಕಳಿಸಿ ಕರ್ಪೂರ ಹಚ್ಚರಿ, ಒಂದು ಮಂಗಾಳ್ತೀನಿ, ಅಜ್ಜವರ ಒಂದು ದೇವಿ ಮೇಲೆ ಮಂಗಾಳ್ತಾರೆ ಅನ್ನೋ ಉದ್ದೇಶ ಏನು? ಅಷ್ಟೊಂದು ಜ್ಞಾನ ಕ್ಷೇತ್ರದಲ್ಲಿ ಇದ್ದರೂ ಕೂಡ, ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿದ್ದರೂ ಕೂಡ ಯಾಕೆ ಹೇಳ್ತಾರಂದ್ರೆ ಅವ್ರ ಸಲುವಾಗಿಲ್ಲ, ಅವರು ಮುಕ್ತಾತ್ಮರೇ, ನಮ್ಮ ಸಲುವಾಗಿ. ಹಾಗೆ ನಮ್ಮಲ್ಲಿ ಒಂದು ಶ್ರದ್ಧೆ ಅನ್ನುವಂಥದ್ದು ಬೆಳಿಬೇಕಾಗಿತ್ತು ಅಂದರೆ ಅದಕ್ಕೆ ಭಕ್ತಿ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ಆ ಉದ್ದೇಶ ಇಟ್ಟುಕೊಂಡೇ ನಾನು ಪೂಜ್ಯ ಚನ್ನಬಸವ ಮಹಾಶಿವಿಗಳವರು ಅಜ್ಜ ಅವರು ಹೇಳಿದರು, ಅದು ಇಷ್ಟು ವರ್ಷದ ನಂತರದಲ್ಲಿ ಅದು ಮನಸ್ಸಿನಾಗ ಬಂತು. ಅದು ಯಾವ ಕಾರಣಕ್ಕೆ ಬಂತೋ ಗೊತ್ತಿಲ್ಲ. ಆ ರಾಜರಾಜೇಶ್ವರಿ ದೇವಸ್ಥಾನ ಕಟ್ಟಬೇಕು ಅನ್ನುವಂಥದ್ದು ಇಷ್ಟು ಸುಂದರವಾಗಿ ಕೆಲಸ ನಡೆದದ, ಬಹಳ ಸುಂದರವಾಗಿ. ಅಂತಹ ಒಂದು ಶಕ್ತಿ ಅನ್ನುವಂಥದ್ದು, ಭಕ್ತಿಯ ಶಕ್ತಿ ಅನ್ನೋದು ಬರಬೇಕಾಗಿತ್ತು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ದೇವತಾ ಆರಾಧನೆಗಳು ಇದ್ದವು ಅಂತಂದರೆ ತನ್ನಿಂದ ತಾನೇ ಅದು ಬರಲಿಕ್ಕೆ ಸಾಧ್ಯ. ಅಂತಹ ಒಂದು ಭಕ್ತಿಯ ಆರಾಧನೆಯನ್ನು ನಾವು ಮಾಡಬೇಕಾಗಿತ್ತು ಅಂದರೆ, ಭಕ್ತಿಯನ್ನು ಅನುಸರಿಸಬೇಕಾಗಿತ್ತು ಅಂದರೆ ಹೃದಯ ಶುದ್ಧವಾಗಬೇಕು, ಅಂತಃಕರಣ ಶುದ್ಧವಾಗಬೇಕು. ಅಂತಹ ಒಂದು ವಿಶೇಷತೆ ಇಟ್ಕೊಂಡು ಭಕ್ತಿ ವಿಷಯವನ್ನು ಇಟ್ಕೊಂಡು ಇವತ್ತು ನರಹರಿಯ ಕಥೆ ಅರ್ಧ ಆಗಿದೆ. ಮುಂದಿನ ಅರ್ಧ ಭಾಗವನ್ನು ಮತ್ತೆ ನೀವು ಪ್ರತಿನಿತ್ಯ ಒಂದು
ಅಥವಾ ಅರ್ಧ ಭಾಗ, ಹೀಗೆ ಅನೇಕ ಭಕ್ತಿಯ ವಿಷಯಕವಾಗಿ ಅನೇಕ ಸಂತರು ಮಹಂತರು ತಮ್ಮ ವಿಶಿಷ್ಟತೆಯನ್ನು ತೋರಿದ್ದಾರೆ. ಅವುಗಳನ್ನು ಕುರಿತಾಗಿ ಇಲ್ಲಿ ಉಪದೇಶ ನಡೀತದೆ. ಇಷ್ಟು ಭಕ್ತಿಯ ವಿಷಯಕವಾಗಿ ಛಲಬೇಕು ಶರಣಂಗೆ ಪರ ದೈವವನ್ನು ಒಲ್ಲಿದೆ. ಪರದೈವ ಅಂತಂತಂದರೆ ವಿಶಿಷ್ಟವಾಗಿ ನಮ್ಮಲ್ಲಿ ಏನು ಬೇಕು ಅಂದ್ರೆ ಅನನ್ಯಾಶ್ಚಿಂತಯಂತೋಮ ಈ ಜನ ಪರಿಪಾಸತೆ. ಅನನ್ಯ ಭಕ್ತಿಯಿಂದ, ಅನ್ಯ ಭಕ್ತಿಯಿಂದಲ್ಲ, ಅನನ್ಯ ಭಕ್ತಿಯಿಂದ ನಾವು ಅನೇಕ ಕಡೆ ತಗ್ಗು ತೋಡೋದಕ್ಕಿಂತ ಅಲ್ಲೊಂದು 5 ಫೂಟ್ ತೆಗೆದು ಇಲ್ಲೊಂದು 5 ಫೂಟ್ ತೆಗೆದು ನೀರು ಬೇಕಾಗೈತಿ ನಮ್ಗೆ. ಬಾವಿ ತೋಡಕ್ಕೆ ಹಚ್ಚಾರ, ಬಾವಿ ತೋಡೋ ಹೊತ್ತಿನೊಳಗೆ ಈಗ ಒಂದು 5 ಫೂಟ್ ತೆಗೆದ, 5 ಫೂಟ್ ತೆಗೆದ ನಂತರ ನೀರು ಬೀಳಿ 5 ಫೂಟಿಗೆ ನೀರು ಬೀಳ್ತಾವ, 500 ಫೂಟ್ ಹೊಡೆದ್ರೆ ಬೀಳುವಲ್ಲ, ಎಲ್ಲೊಂದು 5 ಫೂಟ್ ತೆಗೆದ. ಹಿಂಗೆ ತಕ್ಕೊಂತ ಆ ಹೊಲದ ತುಂಬ ಬರೀ 5 ಫೂಟ್ ತಗ್ಗ ಆಗ್ಯಾವ. ಅದ 5 ಫೂಟ್ ತಗ್ಗು ಒಂದೇ ಕಡೆ ತೆಗೆದಿದ್ದಂತ ನೀರು ಸಿಗ್ತಿತ್ತಲ್ಲ. ಹಂಗೆ ಒಂದೇ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಭಕ್ತಿಯನ್ನು ಇಟ್ಟುಕೊಂಡು ಉಪಾಸನೆ ಮಾಡಿದರೆ ದೇವರು ಅಂತಕ್ಕಂಥವ್ರು ಹೊರಗಡೆ ಇಲ್ಲಿ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇದ್ದ. ಅಂತಹ ಒಂದು ಶ್ರದ್ಧೆ ಭಕ್ತಿಯನ್ನು ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಮುಂದಿನ ಭವಿಷ್ಯತ್ತಿಗೆ ಮಕ್ಕಳ ರೂಪದಲ್ಲಿ ಇರ್ತಕ್ಕಂಥ ಅವರಿಗೂ ಕೂಡ ಅದು ಬೆಳೀಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪೂರ್ವಭಾವಿಯಾಗಿ ಪ್ರವಚನವನ್ನು ಆರಂಭ ಮಾಡಿದ್ದೇವೆ.